ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲ್ಲಕ್ಷರದಿಂದ ಶುರುವಾಗುವ ಹೆಸರಿನವರ ಗುಣ ಸ್ವಭಾವ ಹೇಗಿರುತ್ತೆ ಹಾಗೂ ಇವರ ಕರಿಯರ್ ಹಾಗೂ ಇವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾವು ತಿಳಿಸ್ಕೊಡ್ತೇವೆ. ಇದರಲ್ಲಿ ಮೊದಲನೇದಾಗಿ ಇವರ ಶಾರೀರಿಕ ರಚನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಇವರು ಭಾಳನೇ ಚಾರ್ಮಿಂಗ್ ಆಗಿರ್ತಾರೆ. ಅಂದರೆ ಇವರು ಭಾಳನೇ ಅಟ್ರಾಕ್ಟಿವ್ ಆಗಿರ್ತಾರೆ, ಅಂದರೆ ಆಕರ್ಷಿತರಾಗಿರ್ತಾರೆ. ಹಾಗೂ ಇವರ ಅಕ್ಕಪಕ್ಕದವರಿಗಿಂತ ಇವರು ಸಾಕಷ್ಟು ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ. ಇನ್ನು ಎಲ್ಲಕ್ಷರದವರ ಗುಣ ಸ್ವಭಾವದ ವಿಷಯಕ್ಕೆ ಬಂದರೆ, ಇವರು ಯಾವುದಾದ್ರೂ ಒಂದು ಇವ್ರ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಇವರು ಹಂಚ್ಕೊಳ್ಳೋದಕ್ಕೆ ಭಾಳನೇ ಇಷ್ಟಪಡ್ತಾರೆ. ಇವರ ಇನ್ನೊಂದು ಒಳ್ಳೆಯ ಗುಣ ಏನಪ್ಪ ಅಂದರೆ, ಇವರು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಖುಷಿಯಾಗಿರುವುದು ಹೇಗೆ ಎನ್ನುವುದು ಇವರಿಗೆ ಗೊತ್ತಿರುತ್ತದೆ. ಇನ್ನು ಇವರು ಬಹಳ ಭಾವುಕ ಸಂವೇದನಾಶೀಲ ಸ್ವಭಾವದವರಾಗಿರ್ತಾರೆ. ಇನ್ನು ಇವರಿಗೆ ಕೋಪ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಇವರಿಗೆ ಆ ಕೋಪನ ಹೇಗೆ ಕಂಟ್ರೋಲ್ ಮಾಡೋದು ಎನ್ನುವುದು ಇವರಿಗೆ ಗೊತ್ತಿರುತ್ತೆ. ಇವರು ಇವರ ಮನಸ್ಸಿನ ಮಾತು ಕೇಳುವವರಾಗಿರುತ್ತಾರೆ. ಇನ್ನು ಇವರ ಕರಿಯರ್ ವಿಷಯಕ್ಕೆ ಬಂದರೆ, ಇವರಿಗೆ ಇವರ ಜೀವನದಲ್ಲಿ ಸಾಕಷ್ಟು ಒಂದು ಶ್ರೀಮಂತರಾಗಬೇಕು ಅಥವಾ ಸಾಕಷ್ಟು ಒಂದು ಹಣ ಗಳಿಸಬೇಕು ಅನ್ನೋ ಒಂದು ಮೆಂಟಾಲಿಟಿ ಇವರಿಗೆ ಇರೋದಿಲ್ಲ. ಆದರೆ ಇವರಿಗೆ ಇವರ ಜೀವನದಲ್ಲಿ ಎಷ್ಟು ಒಂದು ಸಿಗುತ್ತದೋ ಅಷ್ಟರಲ್ಲೇ ಇವರು ಖುಷಿಯಾಗಿರ್ತಾರೆ. ಇದರಿಂದ ಇವರಿಗೆ ಆರ್ಥಿಕವಾಗಿ ಕೆಲವು ಸಮಸ್ಯೆಗಳು ಬರುವ ಸಾಧ್ಯತೆಗಳು ಇರುತ್ತದೆ, ಆದರೆ ಅಂಥ ಸಮಸ್ಯೆಯಿಂದ ಕೂಡ ಇವರಿಗೆ ಹೇಗೆ ಹೊರಗಡೆ ಬರುವುದು ಎನ್ನುವುದು ತಿಳಿದಿರುತ್ತದೆ. ಇನ್ನು ಇವರು ಕರಿಯರ್ನಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಇವರು ಜಯವನ್ನು ಗಳಿಸ್ತಾರೆ. ಇನ್ನು ಇವರ ಪ್ರೀತಿಯ ವಿಷಯಕ್ಕೆ ಬಂದರೆ, ಇವರು ಪ್ರೀತಿ ಅನ್ನೋ ಒಂದು ಪದದಲ್ಲಿ ಇವರು ಭಾಳನೇ ಒಂದು ನಂಬಿಕೆ ಇಡ್ತಾರೆ ಹಾಗೂ ಇವರು ಭಾಳನೇ ಸೀರಿಯಸ್ ಆಗಿರ್ತಾರೆ ಇವರ ಲವ್ ಲೈಫಲ್ಲಿ. ಇದಲ್ಲದೆ ಇವರು ಲವ್ ಲೈಫಲ್ಲಿ ಇವರು ಭಾಳನೇ ರೊಮ್ಯಾಂಟಿಕ್ ಆಗಿರ್ತಾರೆ. ಇದರಿಂದ ಇವರ ಲವ್ ಲೈಫ್ ಭಾಳನೇ ಒಂದು ಚೆನ್ನಾಗಿರುತ್ತದೆ. ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.